ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹೀಗೆ ಕುಮಾರಸ್ವಾಮಿ ಮತ್ತು ಡಿಕೆ ಮಧ್ಯೆ ಕದನ ನಡೀತಾ ಇರುವಾಗಲೇ ಕೈಮನೆಯ ಪಟ್ಟದ ಆಟದ ವಿಚಾರವಾಗಿ ಎಚ್ಡಿಕೆ ಆಡಿದ ಅದೊಂದು ಮಾತು ಮತ್ತೆ ಮಾತಿನ ಸಂಘರ್ಷಕ್ಕೆ ಮುನ್ನುಡಿ ಬರೆದಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಪಟ್ಟದಾಟದ ಪಟ್ಟು ನಿಲ್ತಾ ಇಲ್ಲ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಮಧ್ಯೆ ಕುರ್ಚಿ ಕದನ ನಡೀತಾ ಇದೆ. ಇಬ್ಬರ ಆಪ್ತರ ಬಳಗ ಅಡ್ಡೇಟಿನ ಮೇಲೆ ಗುಡ್ಡೇಟು ಅಂತ ಹೋದಲ್ಲಿ ಬಂದಲ್ಲಿ ಕೊಟ್ಟ ಮಾತು ಸಿಎಂ ಬದಲಾವಣೆ ಬಗ್ಗೆ ಬಾಣ ಬಿಡ್ತಿದ್ದಾರೆ. ಇದರ ಮಧ್ಯೆ ವಿಪಕ್ಷ ಕೂಡ ಎಂಟ್ರಿ ಆಗಿದೆ. ರಾಜ್ಯದಲ್ಲಿರೋದು ಲೀಸ್ ಬೇಸ್ ಸಿಎಂ ಕುಮಾರಸ್ವಾಮಿ ವಾಗ್ದಾಳಿ. ವಿಪಕ್ಷ ನಾಯಕರು ಹೇಳೋದೆಲ್ಲ ಸುಳ್ಳು, ಸಿದ್ದರಾಮಯ್ಯ ತಿರುಗೇಟು. ಲೀಸ್ ಲೀಸ್ ಲೀಸ್. ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವ ಪಟ್ಟದಾಟಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಹೊಸ ತಿರುವು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಇರೋದು ಲೀಸ್ ಬೇಸ್ ಮುಖ್ಯಮಂತ್ರಿ ಅಂತ ಜರೆದಿದ್ದಾರೆ. ಇದನ್ನ ಸಮರ್ಥಿಸಿಕೊಂಡಿರುವ ಅಶೋಕ್ ಮತ್ತು ಛಲವಾದಿ ನಾರಾಯಣಸ್ವಾಮಿ ಹೊಸ ವ್ಯಾಖ್ಯಾನಗಳನ್ನ ಮಾಡಿದ್ದಾರೆ. ಹೈಕಮಾಂಡ್ ಹೇಳೋವರೆಗೂ ಇರ್ತೀನಿ ಅಂತ ಎಷ್ಟೋ ಬಾರಿ ಹೇಳೋರಲ್ವಾ. ಬಹುಶಃ ಅವರು ಈ ರಾಜ್ಯದಲ್ಲಿ ಲೀಸ್ ಬೇಸ್ ನಲ್ಲಿ ಇದ್ದಾರೆ. ಲೀಸ್ ಬೇಸ್ಡ್ ಮುಖ್ಯಮಂತ್ರಿ ಅವರು. ಹೈಕಮಾಂಡ್ ಇದೆಯಲ್ಲ ರಾಹುಲ್ ಗಾಂಧಿ ಅವ್ರಿಗೆ ಕಾಯ್ತವ್ರು, ನೀವು ಯಾವತ್ತು ನಾನು ಹೋಗ್ತೀನಿ ಯಾವಾಗ ನಾನು ಹೋಗ್ತೀನಿ ಅಂತ. ಲೀಸ್ ಬೇಸ್ ಅಂತಲ್ಲ, ಪಕ್ಕಾ ಲೀಸ್ ಅಗ್ರಿಮೆಂಟ್ ಇದು. ಲೀಸ್ ಅಲ್ಲ, ಪಕ್ಕಾ ಲೀಸ್ ಅಗ್ರಿಮೆಂಟ್ ಇದು. ಅಗ್ರಿಮೆಂಟ್, ಲೀಸ್ ಅಗ್ರಿಮೆಂಟ್, ರಿಜಿಸ್ಟರ್ಡ್ ಅಗ್ರಿಮೆಂಟ್ ಇದು ಲೀಸ್. ಅದು ಲೀಸ್ ಎನಿ ಟೈಮ್ ಕ್ಯಾನ್ಸಲ್ ಆಗ್ಬೋದು, ಎನಿ ಟೈಮ್ ರಿನ್ಯೂವಲ್ ಆಗ್ಬೋದು. ಆದ್ರಿಂದ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಇಟ್ ಇಸ್ ಲೀಸ್ ಅಂತ. ಪದೇ ಅವರೇ ಹೇಳ್ತಾ ಇದ್ದಾರಲ್ಲ ಸಿದ್ದರಾಮಯ್ಯನವರು. ಏನು ಹೇಳ್ತಾ ಇದ್ದಾರೆ ಅವರು? ಕೇಂದ್ರ ರಾಹುಲ್ ಗಾಂಧಿ ಎಲ್ಲಿವರೆಗೂ ಹೇಳ್ತಾರೆ ಅಲ್ಲಿವರೆಗೂ ಇರ್ತೀನಿ ಅಂದರೆ. ಮನೆ ಓನರು ಈಗ ಮನೆನ ಲೀಸ್ ಕೊಟ್ಟಿದ್ರೆ ಮನೆ ಓನರ್ ಎಷ್ಟು ದಿನ ಇರುವಂತಾನೆ ಅಷ್ಟು ದಿನ ಇರಬೇಕು ಲೀಸಲ್ಲಿ. ಲೀಸ್ ಪೀರಿಯಡ್ ಮೇಲೆ ಹೋಗ್ಬೇಕು. ಈಗ ಡಿ ಕೆ ಶಿವಕುಮಾರ್ ಏನು ಹೇಳ್ತಾವನೆ, ಮನೆ ಖಾಲಿ ಮಾಡು, ನಿಂದು ಲೀಸ್ ಪೀರಿಯಡ್ ಮುಗ್ದಿದೆ, ನಾನು ಬರ್ತೀನಿ ಮನೆಗೆ ಅಂತ ಹೇಳ್ತಾವ್ರೆ. ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೇಳ್ಬಿಡ್ತೀನಿ. ಇದೊಂಥರ ಲೀಸ್ ಕಮ್ ಸೇಲ್ ಇದ್ದಂಗೆ. ಕಮ್ ಸೇಲ್ ಇದು. ಹೈಕಮಾಂಡ್ ಇವಾಗ ಕಾಯ್ತಾ ಇರೋದು ಏನಕ್ಕೆ ಅಂದ್ರೆ, ಎಷ್ಟು ದಿನ ಇದು ಲೀಸ್ ಕೊಟ್ಕೊಂಡು ನಮ್ಗೆ ವರ್ಕೌಟ್ ಆಗಲ್ಲ, ಒಂದೇ ಸಾರಿ ಸೇಲ್ ಕೊಟ್ಬಿಡೋಣ ಅಂತ ಕಾಯ್ತಾ ಇದ್ದಾರೆ. ಅದಕ್ಕೆ ಯಾವ ಪಾರ್ಟಿಗಳು ಕೊಡ್ತಾರೋ ಯಾರು ಕಾಯ್ತಾ ಇದ್ದಾರೆ, ಅದು ಇನ್ನೂ ಸೇಲ್ಗೆ ಫಿಕ್ಸ್ ಆಗಿಲ್ಲ ಕರೆಕ್ಟ್ ಆಗಿ. ವಿಪಕ್ಷ ನಾಯಕರ ಆರೋಪಕ್ಕೆ ತಿರುಗೇಟು ಕೊಟ್ಟಿರುವ ಸಿಎಂ ಸಿದ್ದರಾಮಯ್ಯ ಅವರು ಹೇಳೋದೆಲ್ಲ ಸುಳ್ಳು ಎಂದಿದ್ದಾರೆ. ಕುಮಾರಸ್ವಾಮಿ ಬಿಜೆಪಿಯವರು ಬರೀ ಸುಳ್ಳು ಹೇಳ್ತಾರೆ, ಅವ್ರಿಗೆಲ್ಲ ಉತ್ತರ ಕೊಡ್ತಾ ಕೂತ್ಕೊಳ್ಳೋಕೆ. ಇನ್ನು ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಸಿಎಂ ಬದಲಾವಣೆ ಆಗಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿರುವ ಡಿಕೆ ಆಪ್ತ ಶಾಸಕ ಶಿವಗಂಗಾ ಬಸವರಾಜ್, ರಾಯರೆಡ್ಡಿ ಏನು ಹೈಕಮಾಂಡ್ ಎಂದಿದ್ದಾರೆ. ನನ್ನ ಪ್ರಕಾರ ಯಾವುದೇ ಚೇಂಜ್ ಆಫ್ ಗಾರ್ಡ್ ಇರಲಿಕ್ಕಿಲ್ಲ. ಆದರೆ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅನ್ನೋದ್ರ ಮೇಲೆ ಅವ್ರು ಹೇಳ್ತಾ ಇದ್ದಾರೆ. ಮತ್ತು ಮುಖ್ಯಮಂತ್ರಿಗಳಿಗೆ ಬಜೆಟ್ ಪ್ರಿಪೇರ್ ಮಾಡ್ಲಿಕ್ಕೆ ರೆಡಿ ಆಗ್ಯಾರ ಅಂತ ನಮಗೆಲ್ಲ ಹೇಳಿರಂದ್ರೆ ನಾವೇನು ತಿಳ್ಕೊಬೇಕು? ಹೈಕಮಾಂಡ್ ತೀರ್ಮಾನ ಬದ್ಧ ಅಂತ ಮುಖ್ಯಮಂತ್ರಿಗಳು ಹೇಳಿದ ಮೇಲೆ ಬಸವರಾಜ ರೆಡ್ಡಿ ಯಾರವರು? ಅವ್ರ ಹೈಕಮಾಂಡ? ಅವ್ರ ಹೇಳಿಕೆನಲ್ಲಿ ನೀವು ಪರಿಗಣಿಸಬೇಡಿ, ಇದನ್ನು ಹೈಕಮಾಂಡ್ ಗಮನ ಹರಿಸಬೇಕಾಗ್ತದೆ. ಯಾಕಂದರೆ ಎಲ್ಲರೂ ಸುಮ್ಮನೆ ಆಗಿದ್ವಿ, ಸುಸೂತ್ರವಾಗಿ ನಡೀತಾ ಇದೆ. ಸಿದ್ದರಾಮಯ್ಯ ಸಾಹೇಬರು ಒಪ್ಕೊಂಡಿದ್ದಾರೆ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ, ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಕೇಳ್ತೀನಿ ಅಂತ. ಅದೆಲ್ಲ ಹೇಳಿದ ಮೇಲೆ ನಾವುಗಳು ಮಾತಾಡೋದಾಗಲಿ, ರಾಯರೆಡ್ಡಿ ಅವರು ಮಾತಾಡೋದಾಗಲಿ, ಇದು ಪಾರ್ಟಿ ಒಳ್ಳೇದಲ್ಲ. ಹೀಗೆ ಒಂದ್ ಕಡೆ ಕೈ ನಾಯಕರೇ ನಾಯಕತ್ವದ ವಿಚಾರದಲ್ಲಿ ಮಾತನಾಡ್ತಾ ಇರೋದು ಬಿಜೆಪಿಗೆ ಅಸ್ತ್ರವಾಗಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.